ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದ ಮತ್ತು ಚಿಕ್ಕದಾದ ರಥ ಯಾವುದು ಗೊತ್ತಾ? ಬೆಂಗಳೂರಿನ ಉಸ್ಕೂರಿನಲ್ಲಿ ನಡೆಯುವ ಈ ಸಾಂಸ್ಕೃತಿಕ ಮತ್ತು ಕೃಷಿ ಉತ್ಸವವನ್ನು ಉಸ್ಕೂರು ಜಾತ್ರೆಯು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಉತ್ಸವವನ್ನು ಸಾಂಪ್ರದಾಯಿಕವಾಗಿ ಫಾಲ್ಗುಣ ಮಾಸದ ಮಾರ್ಚ್ ಏಪ್ರಿಲ್ ಕೊನೆಯ ಗುರುವಾರದಿಂದ ಭಾನುವಾರದವರೆಗೆ ನಡೆಸಲಾಗುತ್ತೆ ಮತ್ತು ಈ ಒಂದು ಜಾತ್ರೆಗೆ ಸಾವಿರಾರು ಭಕ್ತಾದಿಗಳು ಆಗಮಿಸ್ತಾರೆ. ಈ ಒಂದು ಉಸ್ಕೂರು ರಥ ಮಹೋತ್ಸವದಲ್ಲಿ ಉಸ್ಕೂರು ಅಕ್ಕಪಕ್ಕ ಇರತಕ್ಕಂತ ಊರುಗಳಿಂದ ಅವರೇ ರಥಗಳನ್ನ ರೆಡಿ ಮಾಡ್ಕೊಂಡು ಎತ್ತು ಹಾಗೂ ಟ್ರಾಕ್ಟರ್ ಗಳ ಮೂಲಕ ದೇವಸ್ಥಾನದ ಬಳಿ ತರ್ತಾರೆ. ಈ ರಥ ಮಹೋತ್ಸವವನ್ನು ಯಾಕೆ ಮಾಡ್ತಾರೆ ಗೊತ್ತಾ? ಮದ್ದೂರಮ್ಮ ದೇವಿ ಇಲ್ಲಿ ಬಂದು ಹೇಗ್ ನೆಲೆಸಿದ್ಲು ಗೊತ್ತಾ? ಬನ್ನಿ ಒಂದ್ ಸ್ವಲ್ಪ ತಿಳ್ಕೊಂಡ್ ಬರೋಣ. ಸಾವಿರಾರು ವರ್ಷಗಳ ಹಿಂದೆ ಒಂದು ಜಾಗದಲ್ಲಿ ಮಹಾಮಾರಿ ರೋಗ ಬಂದಿರುತ್ತೆ. ಅದರಲ್ಲಿ ಸಾವಿರಾರು ಜನ ಸಾಯ್ತಾ ಇರ್ತಾರೆ. ಯಾವುದೋ ಒಂದು ಔಷಧಿ ಪ್ರಯೋಜನಕ್ಕೆ ಬರೋದಿಲ್ಲ. ಆಗ ಗ್ರಾಮದ ಜನ ಗ್ರಾಮ ದೇವತೆಯಾದ ಮದ್ದೂರಮ್ಮನನ್ನು ಪ್ರಾರ್ಥಿಸಲು ಪ್ರಾರಂಭಿಸ್ತಾರೆ. ಆಗ ಗ್ರಾಮ ದೇವತೆಯಾದ ಮದ್ದೂರಮ್ಮನವರು ಒಬ್ಬ ಭಕ್ತನ ಕನಸಲ್ಲಿ ಬಂದು ಹೇಳ್ತಾರೆ, ಪ್ರತಿ 2 ವರ್ಷಕ್ಕೊಮ್ಮೆ ರಥವನ್ನು ರೆಡಿ ಮಾಡಿ ಭಕ್ತಿಯಿಂದ ಪೂಜಿಸಿದ್ರೆ ಈ ಪ್ರದೇಶವನ್ನ ಮಹಾಮಾರಿಯಿಂದ ಮುಕ್ತ ಮಾಡಿ ರಕ್ಷಣೆ ನೀಡ್ತೇನೆ ಅಂತ ಹೇಳ್ತಾರೆ. ಆವತ್ತಿನಿಂದ ಇಲ್ಲಿವರೆಗೂ ಗ್ರಾಮದ ಜನ ಪ್ರತಿ 2 ವರ್ಷಕ್ಕೊಮ್ಮೆ ಕುರ್ಜವನ್ನು ಮಾಡಿ ಮೆರವಣಿಗೆ ಮಾಡ್ತಾರೆ. ಇಲ್ಲಿನ ವಿಶೇಷತೆ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದವಾದ ರಥವನ್ನು ಇಲ್ಲೇ ಎಳೆಯೋದು ಹಾಗೂ ಅತಿ ಚಿಕ್ಕ ರಥ ಕೂಡ ಇಲ್ಲೇ ಎಳೆಯೋದು. ಈ ಸರಿ ಕೂಡ ಮದ್ದೂರಮ್ಮನ ಜಾತ್ರೆ ನಡೀತಾ ಇದೆ. ಜಾತ್ರೆಗೆ ನೀವು ಬನ್ನಿ, ನಾನು ಬರ್ತೀನಿ, ಎಲ್ಲ ಸಿಗೋಣ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಡಬಲ್ ಆರ್ಟ್ ಕಮೆಂಟ್ ಮಾಡ್ಬಿಟ್ಟು ಮದ್ದೂರಮ್ಮ ದೇವಿ ಅಂತ ಕಮೆಂಟ್ ಮಾಡಿ. ಅಂಡ್ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.